ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ ನಾವು ಇನ್ಫ್ಯಾಕ್ಟ್ ಇವತ್ತು 7 ಗಂಟೆ ಸಂಜೆಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಬೇಕು ಅನ್ನುವ ತಯಾರಿಯಲ್ಲಿದ್ದಾಗ, ನಮ್ಮ ಎಡಿಟೋರಿಯಲ್ ಟೀಮ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗ, ಈ CAA ಇದೆಯಲ್ಲ ಅದರ ಬಗ್ಗೆ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಹೋಮ್ ಮಿನಿಸ್ಟರ್ ಅವರಿಂದ ಬಂದುಬಿಡ್ತು. ಇಲ್ಲ, ನಾವು ಯಾವ ಕಾರಣಕ್ಕೂ ಕೂಡ CAA ಕೈ ಬಿಡುವ ಚಾನ್ಸಸ್ಸೇ ಇಲ್ಲ. 2019ನಲ್ಲೇ ನಾವು ಅದನ್ನು ಪಾಸ್ ಮಾಡ್ಕೊಂಡಾಯ್ತು. ಅದಕ್ಕೊಂದಿಷ್ಟು ರೂಲ್ಸ್ ಸೆಟ್ ಆಗಬೇಕಾಗಿತ್ತು. ಆ ರೂಲ್ಸ್ ಈಗಾಗಲೇ ಸೆಟ್ ಆಗಿದೆ. ಕಾರಣಾಂತರಗಳಿಂದ ಅದು ಡಿಲೇ ಆಗ್ತಾ ಬಂತು. 2024ರ ಚುನಾವಣೆಯ ಒಳಗಾಗಿ ಈ CAA ಏನಿದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ, ಅದನ್ನ ನಾವು ಜಾರಿಗೊಳಿಸೋದು ಶತಸಿದ್ಧ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಬಿಟ್ರು. ಆಗ ರಾಜಕೀಯ ವಲಯದಲ್ಲಿ ಹಾಗೂ ಬೇರೆ ಬೇರೆ ವಲಯಗಳಲ್ಲಿ ಒಂದಿಷ್ಟು ಚರ್ಚೆಗಳು ಶುರುವಾಗುವುದು. ಚರ್ಚೆ ಯಾವ ಥರ? ಇದು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಅದೆಲ್ಲ ಇದ್ದೇ ಇರುತ್ತೆ. ಈಗ ಇನ್ನೊಂದು 3 ತಿಂಗಳಿದೆ ಚುನಾವಣೆಗೆ ಅನ್ನುವಾಗ ಏನಾದರೂ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಆ ಥರದ್ದೆಲ್ಲ ಇದ್ದೇ ಇರುತ್ತೆ. ಅದರ ಆಚೆಗೆ ಪೊಲಿಟಿಕಲಿ ಒಂದು ಚರ್ಚೆ ಆಗ್ತಾ ಇತ್ತಲ್ಲ, ಕಾಂಗ್ರೆಸ್ನವರು ಅಥವಾ ಇನ್ನೊಂದಿಷ್ಟು ಪಂಥವನ್ನು ಫಾಲೋ ಮಾಡುವವರು ಈ BJPಯ ಈ ಅಸ್ತ್ರವನ್ನು ವಿರೋಧ ಮಾಡಿಕೊಂಡೇ ಬರ್ತಾ ಇದ್ರಲ್ಲ, ನೀವು ಹೇಗಿದನ್ನು ಜಾರಿಗೆ ತರ್ತೀರಿ? ಇದು ಅಸಂವಿಧಾನಿಕ, ಇದು ಒಳ್ಳೆಯದಲ್ಲ, ಇದು ಸರಿಯಾಗಿಲ್ಲ. ಮುಸಲ್ಮಾನರನ್ನ ತಾವು ಯಾಕೆ ಹೊರಗಿಟ್ಟಿದ್ದೀರಿ? ಇದರಿಂದ ಅಹಮದಿಯರನ್ನ ತಾವು ಯಾಕೆ ಹೊರಗಿಟ್ಟಿದ್ದೀರಿ? ರೋಹಿಂಗ್ಯಾ ಮುಸ್ಲಿಮ್ಸ್ನ ತಾವು ಯಾಕೆ ಹೊರಗಿಟ್ಟಿದ್ದೀರಿ? ಶಿಯಾಗಳನ್ನ ತಾವು ಯಾಕೆ ಹೊರಗಿಟ್ಟಿದ್ದೀರಿ? ಇದು ಕೇವಲ ಕೆಲವು ಧರ್ಮದವರನ್ನ ಅಪೀಸ್ ಮಾಡುವ ಪಾಲಿಟಿಕ್ಸ್ ತರ ಕಾಣಿಸ್ತಾ ಇದೆ ನಮಗೆ, ಮತ್ತು ಇದು ಆಂಟಿ ಮುಸ್ಲಿಂ ಆಕ್ಟ್ ತರ ಕಾಣಿಸ್ತಾ ಇದೆ ನಮಗೆ ಅನ್ನುವ ತಮ್ಮ ವಾದವನ್ನ ಮತ್ತೊಮ್ಮೆ ಮಾಡುವುದಕ್ಕೆ ಅವರು ಶುರು ಮಾಡಿಕೊಂಡ್ರು. ಹಾಗಾಗಿ ಚುನಾವಣೆಗೆ ಇನ್ನೊಂದು 3 ತಿಂಗಳಿದೆ. ಈ CAA ಜಾರಿಗೆ ಬರೋದಕ್ಕೆ ನನ್ನ ಪ್ರಕಾರ ಯಾವುದೇ ಅಡ್ಡಿ ಆತಂಕಗಳು ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಆಗಲಿ, ಬೇರೆ ಬೇರೆದಾಗಲಿ, ಮತ್ತೊಂದಾಗಲಿ ಏನೂ ಇಲ್ಲ. ಈಗಾಗಲೇ ಎಲ್ಲ ಆಗೋಗಿದೆ. ಸೊ ಒಂದಿಷ್ಟು ಫಾರ್ಮಾಲಿಟಿಗಳು ಮಾತ್ರ ಬಾಕಿ ಉಳ್ಕೊಂಡಿರೋದ್ರಿಂದ ಈ CAA ಜಾರಿ ಬಂದರೆ ಆಗಬಹುದಾದ ಬದಲಾವಣೆಗಳು ಏನು, ಪೊಲಿಟಿಕಲಿ ಆ್ಯಂಡ್ ಸೋಷಿಯಲಿ ಏನಾಗಬಹುದು, ಇದರ ಬಗ್ಗೆ ಇವತ್ತು ಅತ್ಯಂತ ಮುಕ್ತವಾದಂಥ ಚರ್ಚೆ. ನಿಮ್ಮ ಜೊತೆಗೆ ನಾನು ಚಂದನ್ ಶರ್ಮಾ. ಅದಕ್ಕಿಂತ ಮುಂಚೆ ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ, ಇದು ಮುಂಚೆ ಬಿಲ್ ಆಗಿತ್ತು, ಇವಾಗ ಕಾಯ್ದೆ ಆಗಿದೆ. ಈ ಕಾಯ್ದೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಇನ್ ಡೆಪ್ತ್ ಡೀಟೇಲ್ನ ನಮ್ಮ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟೀಮ್ ನಿಮ್ಮ ಮುಂದೆ ಇಡ್ತಾ ಇದೆ. ಅದನ್ನು ನಾನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೇನೆ. ಲೆಟ್ಸ್ ಬಿಗಿನ್ ನೌ. ಹಾಗಾದ್ರೆ ಯಾರ್ಯಾರಿಗೆ ಈ CAA ಅನ್ನೋದು ಅನ್ವಯವಾಗುತ್ತೆ? ನಾವು ಬಹಳ ಸಿಂಪಲ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನಲ್ಲಿ ಇದನ್ನು ತೋರಿಸುವ ಪ್ರಯತ್ನ ಮಾಡಿದ್ದೇವೆ. 3 ದೇಶದವರಿಗೆ ನೋಡಿ. ಅನ್ಡಿವೈಡೆಡ್ ಇಂಡಿಯಾ ಅಂತ ಕರೆಯುವಾಗ ನಾವು ಭಾರತ, ಅದರ ಜೊತೆಗೆ ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ. ನಾನು ಹೇಳ್ತಾ ಇರೋದು ಅನ್ಡಿವೈಡೆಡ್ ಇಂಡಿಯಾ ಬಗ್ಗೆ. ನಂತರದಲ್ಲಾದಂಥ ವಿಭಜನೆಯ ಬಗ್ಗೆ ಎಲ್ಲ, ನಂತರದಲ್ಲಾದಂಥ ಯುದ್ಧಗಳ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 1947, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 1971. ಸೊ ಪಾಕಿಸ್ತಾನದಲ್ಲಿ ಯಾರು ನೋವಿಗೆ ಒಳಗಾದವರಿದ್ದಾರೆ, ಯಾರು ರಿಲಿಜಿಯಸ್ಲಿ ತೊಂದರೆಗೆ ಒಳಗಾದವರಿದ್ದಾರೆ, ಯಾರು ಧರ್ಮದ ಕಾರಣಗಳಿಂದ ಪರ್ಸಿಕ್ಯೂಷನ್ಗೆ ಒಳಗಾದವರಿದ್ದಾರೆ, ಅವರಿಗೆ ಈ ಲಾ ಅನ್ವಯವಾಗುತ್ತೆ. ಅವರು ಬರಬಹುದು ಭಾರತಕ್ಕೆ ಮತ್ತು ಅವರು ಭಾರತದ ನಾಗರಿಕರಾಗಬಹುದು. ಅದಕ್ಕೂ ಕೂಡ ಒಂದಿಷ್ಟು ಕಾನೂನು ಕಟ್ಲೆಗಳಿದ್ದಾವೆ. ಸಾಮಾನ್ಯವಾಗಿ ಭಾರತದಲ್ಲಿ ನೀವು ನಾಗರಿಕರಾಗಬೇಕು ಅಂತಂದ್ರೆ 11 ವರ್ಷ ಭಾರತದಲ್ಲಿ ಇರಬೇಕು ಅಥವಾ 11 ವರ್ಷ ಸರ್ಕಾರಿ ಸೇವೆ ಸಲ್ಲಿಸಿರಬೇಕು. ಈ ಥರದ್ದೆಲ್ಲ ಕಾನೂನುಗಳಿದ್ದಾವೆ. ಆದರೆ ಇವರು ಯಾರು ಪಾಪ ನಿಂದನೆಗೊಳಗಾಗಿದ್ದಾರೆ, ನೋವಿಗೆ ಒಳಗಾಗಿದ್ದಾರೆ, ಅವರಿಗೆ ಡಿಸೆಂಬರ್ 31, 2014ಕ್ಕಿಂತ ಪ್ರೀಡೇಟೆಡ್ ಆಗಿ ತೆಗೆದುಕೊಂಡು, ಅಂದರೆ 5 ವರ್ಷ ಮಿನಿಮಮ್ ಅಂತ ತೆಗೆದುಕೊಂಡು ಅವರಿಗೆ ಅವಕಾಶವನ್ನು ಮಾಡಿಕೊಡುವ ಯೋಜನೆಯೇ ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್. ಸೊ ಪಾಕಿಸ್ತಾನದಿಂದ
ಬರಬಹುದಾದ ನೋವಿಗೆ ಒಳಗಾಗಿರಬಹುದಾದಂಥ ಕುಟುಂಬಗಳು ಬಂದು ಇಲ್ಲಿ ತಮಗೆ ಸೌಖ್ಯ ಅಂತ ಅನ್ನಿಸಿದಾಗ ಇಲ್ಲಿನ ನಾಗರಿಕತೆಯನ್ನು ಪೌರತ್ವವನ್ನು ಪಡೆದುಕೊಳ್ಳಬಹುದು. ಬಾಂಗ್ಲಾದೇಶದವರು ಬರಬಹುದು ಮತ್ತು ಆಫ್ಘಾನಿಸ್ತಾನದವರು ಕೂಡ ಬರಬಹುದು. ಪ್ರಾಬಬಲಿ ಅವ್ರು ನಿಮಗೆ ಆಫ್ಘಾನಿಸ್ತಾನದವ್ರ ಥರ ಕಾಣಿಸ್ತಿಲ್ಲ, ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆದರೆ ಭಾಳ ಸ್ಪಷ್ಟವಾಗಿ ಇದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಮ್ಮ ಟೀಮ್ನಿಂದ. ಸೊ ಇಟ್ಸ್ ಫ್ರಮ್ ಪಾಕಿಸ್ತಾನ್, ಬಾಂಗ್ಲಾದೇಶ್ ಆ್ಯಂಡ್ ಆಫ್ಘಾನಿಸ್ತಾನ್. ಭಾಳ ಮುಖ್ಯವಾಗಿ ಯಾರ್ಯಾರಿಗೆ ಅವಕಾಶ ಮಾಡಿಕೊಡ್ಲಾಗತ್ತೆ ಅಂತ. ಎಲ್ಲರೂ ಬಂದ್ಬಿಡ್ಬೋದಾ? ಎಲ್ಲ ಜಾತಿ ಜನಾಂಗಗಳು, ಎಲ್ಲ ಧರ್ಮದವರು ಬಂದ್ಬಿಡ್ಬೋದಾ? ಅಥವಾ ಅವ್ರಿಗೇನಾದರೂ ನೋವು, ದುಃಖ, ದುಮ್ಮಾನ, ಆತಂಕ ಇದೆಲ್ಲವೂ ಕೂಡ ಆಗಿರ್ಬೇಕಾ? ಹೌದು, ಹಿಂದೂಗಳು ಬರ್ಬೋದು, ಕ್ರೈಸ್ತರು ಬರ್ಬೋದು, ಹಾಗೂ ಸಿಖ್ಖರು ಬರ್ಬೋದು. ಸಿಖ್ಖರು, ಕ್ರೈಸ್ತರು ಮತ್ತು ಹಿಂದೂಗಳು, ಅದರ ಜೊತೆಗೆ ಬೌದ್ಧರು ಬರಬಹುದು, ಜೈನರು ಬರಬಹುದು ಮತ್ತು ಪಾರ್ಸಿಗಳು ಕೂಡ ಬರ್ಬೋದು. ತಾವು ಗಮನಿಸಬಹುದು. ಇದನ್ನು ಕೂಡ ನಿಮ್ಮ ಮುಂದೆ ಇಡುವ ಪ್ರಯತ್ನ ನಮ್ಮ ಪ್ರೊಡಕ್ಷನ್ ಟೀಮ್ ಅಥವಾ ನಮ್ಮ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟೀಮ್ನಿಂದ. ಮತ್ತೊಮ್ಮೆ ನೋಡ್ಕೊಂಡ್ಬಿಡಿ, ಯಾರು ಪಾಪ ಅಲ್ಲಿಂದ ರಿಲಿಜಿಯಸ್ಲಿ ನೋವಿಗೆ ಒಳಗಾಗಿರ್ತಾರೆ, ಪೆರ್ಸಿಕ್ಯೂಷನ್ ಆಗಿರುತ್ತೆ ಅವರದ್ದು. ಹಿಂದೂಗಳು, ಕ್ರೈಸ್ತರು ಮತ್ತು ಸಿಖ್ಖರು ಒಂದು ಕಡೆ, ಮತ್ತೊಂದು ಕಡೆ ನಾವೀಗಾಗಲೇ ನಿಮಗೆ ತೋರಿಸಿದ ಹಾಗೆ ಬೌದ್ಧರು, ಜೈನರು ಮತ್ತು ಪಾರ್ಸಿಗಳು. ಈ CAA ಅನ್ನೋದು ಈ 6 ಧರ್ಮಗಳಿಗೆ, ಇವರೆಲ್ಲರಿಗೂ ಕೂಡ ಅನ್ವಯವಾಗತ್ತೆ ಅನ್ನೋದನ್ನು BJP ಹೇಳಿಕೊಂಡು ಬರ್ತಾನೆ ಇದೆ. ಅದೇ ವಾದವನ್ನು BJP ಮುಂದುವರಿಸಿದೆ, ಅದನ್ನು ಕಾನೂನಾಗಿ ಮಾರ್ಪಡಿಸಿದೆ. ಇವಾಗ ಆ ಕಾನೂನಿನ ನಂತರದಲ್ಲಿ ಕೆಲವು ವಾದ ಮತ್ತು ಪ್ರತಿವಾದಗಳು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಶುರುವಾಗಿದ್ದಾವೆ. ಸೊ ನಾವು ವಾದಗಳಿಗೆ ಹೊರಟು ಬಿಡೋಣ. ಇವಾಗ ಏನು ವಾದ, ಏನು ಪ್ರತಿವಾದ, ಯಾವ ರೀತಿ ವೈರುಧ್ಯಗಳು ಕೇಳಿ ಬರ್ತಾ ಇದ್ದಾವೆ ಅದನ್ನು ಕೂಡ ನಿಮ್ಮ ಮುಂದೆ ತೋರಿಸುವ ಪ್ರಯತ್ನ ಇವಾಗ ಪ್ಲೀಸ್. ಕಾಂಗ್ರೆಸ್ ಏನು ಮತ್ತು BJP ಏನು ಹೇಳುತ್ತೆ? ಇದು ಕಾಂಗ್ರೆಸ್ ಕಾನೂನು. ದೇಶ ವಿಭಜನೆಯ ಸಂದರ್ಭದಲ್ಲೇನೆ CAA ವಾದವನ್ನ ಕಾಂಗ್ರೆಸ್ನವರು ಮಂಡಿಸಿದ್ರು. ಆದರೆ ಕಾಂಗ್ರೆಸ್ನವರು ಈಗ ಹಿಂದೆಟ್ ಹಾಕ್ತಾ ಇದ್ದಾರೆ. ಅವರು ವೋಟ್ ಬ್ಯಾಂಕ್ ಕಳ್ಕೊಳ್ತೀವಿ ಅಂತಾನೋ ಅಥವಾ ಬೇರೆ ಬೇರೆ ಕಾರಣಗಳಿಗೋಸ್ಕರನೋ ಅವರು ಹಿಂದೆಟ್ ಹಾಕ್ತಾ ಇದ್ದಾರೆ. ಇದು BJPಯ ವಾದ. ಕಾಂಗ್ರೆಸ್ ಏನು ವಾದ ಮಾಡ್ತಾ ಇದೆ? ಇಡೀ ಕಾನೂನಲ್ಲಿ ಮುಸಲ್ಮಾನರನ್ನ ಯಾಕ್ರಿ ಹೊರಗಿಟ್ರಿ? ಅವ್ರಿಗೂ ಏನು ಪೌರತ್ವ ಕೊಡ್ತೀರಾ, ಕೊಡಲ್ವಾ? ಈ ಪ್ರಶ್ನೆಯನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಕೇಳ್ತಾ ಇದೆ. ಅದರ ಜೊತೆಗೆ BJP ಇನ್ನೊಂದು ವಾದವನ್ನು ಮಂಡಿಸ್ತಾ ಇದೆ. ಈ CAA ನಿಂದ ಯಾರ ಹಕ್ಕನ್ನು, ಯಾರ ಪೌರತ್ವವನ್ನು ಕೂಡ ನಾವು ಕಸಿದುಕೊಳ್ಳೋದಿಲ್ಲ, ಬದಲಾಗಿ ಪೌರತ್ವವನ್ನು ಪಾಪ ಯಾರು ನೋವಿಗೆ ಒಳಗಾದಂಥವ್ರು ಇರ್ತಾರೆ ಅವರಿಗೆ ಕೊಡುವ ಕೆಲಸವನ್ನ ಮಾಡ್ತೀವಿ ಅಂತ BJP ಹೇಳುತ್ತೆ. ಕಾಂಗ್ರೆಸ್ ಏನು ವಾದ ಮಾಡುತ್ತೆ? ಹಲವು ವರ್ಷಗಳಿಂದ ಬಾಂಗ್ಲಾದೇಶದಿಂದ, ಅಸ್ಸಾಂನಿಂದ ಜನ ನುಸುಳು ಬಂದಿದ್ದಾರೆ, ಅವ್ರಿಗೂ ಕೊಡ್ತೀರಾ ಪೌರತ್ವ? ಸುಮಾರು ಜನ ಬಂದ್ಬಿಟ್ಟಿದ್ದಾರೆ, ಅವ್ರ ಲೆಕ್ಕನೇ ಇಲ್ಲ, ನಿಮಗೆ ಕೊಡ್ತೀರಾ? ಅವನ್ನೆಲ್ಲ ಲೆಕ್ಕ ಹಾಕ್ತೀರಾ ನೀವು? ಹಾಗಂದಾಗ BJP ಹೇಳುತ್ತೆ ಅದಕ್ಕೋಸ್ಕರನೇ ನಾವು NRC ತರ್ತಾ ಇರೋದಲ್ವೇನ್ರಿ ಅಂತ BJP ಹೇಳುತ್ತೆ. ಇದರ ಜೊತೆಗೇನೆ BJP ಇನ್ನೂ ಒಂದು ವಾದವನ್ನು ಮುಂದಿಡುತ್ತೆ. ಒಳ ನುಸುಳಿ ಬಂದು ನೆಲೆಸಿದವರಿಗೆ ನಾವು NRCಯನ್ನು ಕೊಡ್ತೇವೆ ಅಂತ ಹೇಳುತ್ತೆ. ಅದಕ್ಕೆ ಕಾಂಗ್ರೆಸ್ ಹೇಳುತ್ತೆ ಇದು ಕಾಂಗ್ರೆಸ್ ಕಾನೂನು. ದೇಶ ವಿಭಜನೆ ವೇಳೆ CAA ವಾದವನ್ನು ಮಂಡಿಸಿದ್ರು, ಆದರೆ ಈಗ ಅವರಿಂದಲೇ ಹಿಂದೇಟು ಅಂತ ಕಾಂಗ್ರೆಸ್ ಹೇಳುತ್ತೆ. ಬಹುಶಃ ಇದು ಉಲ್ಟಾ ಪಲ್ಟಾ ಆಗಿರಬೇಕು ಅಂತ ಅನ್ಸುತ್ತೆ ನನಗೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನು ದಟ್ಸ್ ಫೈನ್, ನೋ ಪ್ರಾಬ್ಲಮ್. ಉಲ್ಟಾ ಪಲ್ಟಾ ಆಗ್ತದೆ, ಕಾನೂನಲ್ಲೂ ಉಲ್ಟಾ ಆಗ್ತದೆ, ಮಾತಿನಲ್ಲೂ ಉಲ್ಟಾ ಆಗ್ತದೆ, ವಾದದಲ್ಲೂ ಉಲ್ಟಾ ಆಗ್ತದೆ, ಪ್ರತಿವಾದದಲ್ಲೂ ಉಲ್ಟಾ ಆಗ್ತದೆ. ಈ ಉಲ್ಟಾ ಆಗಿರೋದನ್ನು ನಾವು ತೆಗಿಬೇಕು ತಾನೆ. ಉಲ್ಟಾ ಆಗಿದೆ ಅಂತ ಹಿಂಗೆ ಇಟ್ಕೊಂಡು ಕೂತ್ಕೋಬಾರ್ದಲ್ವೇನ್ರಿ? ಥ್ಯಾಂಕ್ ಯು ವೆರಿ ಮಚ್ ನಾಗರಾಜ್. ಅದಾದಮೇಲೆ ಇದೆಲ್ಲವೂ ಕೂಡ ಇದೆ. ಓಕೆ ಫೈನ್, ದಟ್ಸ್ ಆಲ್ ಫಾರ್ ನೌ. ಕೆಲವು ಪ್ರಶ್ನೆಗಳಿದ್ದಾವೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ನಿಮ್ಮ ಮುಂದೆ ನಾವು ಈಗ. ಲೆಟ್ಸ್ ಗೋ ಫಾರ್ ದಿ ಕ್ವೆಶ್ಚನ್ಸ್. ದೇಶದಲ್ಲಿ ಕೆಲವು ದಿನಗಳಲ್ಲಿ CAA ಜಾರಿಯಾಗುತ್ತಾ? ಪ್ರಶ್ನೆ ನಂಬರ್ 1. ನಂಬರ್ 2, ಲೋಕಸಭೆ ಚುನಾವಣೆ NDA ವರ್ಸಸ್ INDIA, CAA ಮೇಲೆ ನಡೆಯಬಹುದಾ ಒಂದು ನರೇಟಿವ್ ಸೃಷ್ಟಿಯಾಗಬಹುದಾ? ನಂಬರ್ 3, CAA ಜಾರಿಯನ್ನ ವಿಪಕ್ಷಗಳು ವ್ಯಾಪಕವಾಗಿ ಯಾಕೆ ವಿರೋಧ ಮಾಡ್ತಾ ಇದ್ದಾವೆ?
ನಂಬರ್ 4, CAA ಜಾರಿಯಾದರೆ ರಾಜಕೀಯವಾಗಿ ಯಾರಿಗೆ ಲಾಭ ಆಗ್ಬೋದು ಅಥವಾ ಯಾರಿಗೆ ನಷ್ಟ ಆಗಬಹುದು? ನಂಬರ್ 5, CAA ಮುಸಲ್ಮಾನರ ವಿರುದ್ಧದ ಕಾನೂನು ಅಂತಾಗಿ ಅಲ್ಪಸಂಖ್ಯಾತರ ಮತವನ್ನ NDA ಕಳೆದುಕೊಳ್ಳುವ ಸಾಧ್ಯತೆ ಇದೆಯಾ? ಇದೆಲ್ಲ ಪ್ರಶ್ನೆಗಳು ನಿಮ್ಮ ಮುಂದೆ. ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ಕ್ವೆಶನ್ಸ್ ಇನ್ ಮೈಂಡ್. ನನ್ನ ತಲೆಯಲ್ಲಿ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಇದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳುವಂಥ ಪ್ರಯತ್ನ. ನಮ್ಮ ಜೊತೆಗೆ 4 ಜನ ಗೆಸ್ಟ್ಗಳು ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೈಸೂರಿನ ಗೆಸ್ಟ್ನ ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. MG ಮಹೇಶ್ ಫ್ರಮ್ ಮೈಸೂರು, ನಮಸ್ಕಾರ. ಹಾಗೆ ನಮ್ಮ ಸ್ಟುಡಿಯೋದಲ್ಲಿ BB ಶಿವಶಂಕರ್ ಖ್ಯಾತ ಮತ್ತು ಹಿರಿಯ ಪತ್ರಕರ್ತರಿದ್ದಾರೆ, ಅವ್ರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮೊಟ್ಟಿಗೆ ಅತ್ಯಂತ ಖ್ಯಾತರು ಮತ್ತು ಹಿರಿಯರು ಬಹಳ ಪ್ರೀತಿ ಪಾತ್ರರಾದಂಥ ರಾಮಕೃಷ್ಣ ಉಪಾಧ್ಯ ಹಿರಿಯ ಪತ್ರಕರ್ತರಿದ್ದಾರೆ, ಅವ್ರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮೊಟ್ಟಿಗೆ ಸೋಮಶೇಖರ ರಾಜವಂಶಿ ವಕೀಲರಿದ್ದಾರೆ, ಅವ್ರಿಗೂ ಕೂಡ ಅತ್ಯಂತ ಆತ್ಮೀಯವಾದಂಥ ಮತ್ತು ಬಹಳ ಪ್ರೀತಿಯ ಸ್ವಾಗತ. ಎಲ್ಲ ವಾದಗಳನ್ನು ಮುಂದಿಟ್ಟಾಯಿತು. ನಾನು ಬಹುಶಃ ಉಮರ್ ಶರೀಫ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದನ್ನು ಮರ್ತೆ ಅಂತ ಅಂದ್ಕೊಳ್ತೇನೆ. ಉಮರ್ ಶರೀಫ್ ಅವರು ಕೂಡ ಲೈನ್ ಬಂದಿದ್ದಾರೆ. ನಮಸ್ಕಾರ ಸರ್, ಶುಭ ಸಂಜೆ. ಗುಡ್ ಈವ್ನಿಂಗ್. ನಮಸ್ತೆ. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಓಕೆ, ಇಷ್ಟು ಜನ ಇದ್ದೀರಿ. ನಾನು ಒಂದು ಕೆಲಸ ಮಾಡ್ತೀನಿ, ಟರ್ನ್ ಬೈ ಟರ್ನ್ ಬರ್ತೀನಿ. ಯಾಕೆಂತಂದರೆ ನನ್ನ ಮೇಲೆ ಒಂದೇ ಒಂದು ಅಪವಾದ ಇದೆ. ಏನು ಅಪವಾದ ಅಂತಂದರೆ, ನಾನು ಒಬ್ಬೊಬ್ಬರು 5-5 ನಿಮಿಷ ಮಾತಾಡ್ಬಿಟ್ರೆ 30 ನಿಮಿಷ ಅಲ್ಲೇ ಮುಳುಗೋಗುತ್ತೆ. ನೀನೇ 10 ನಿಮಿಷ ಮಾತಾಡ್ಬಿಡ್ತೀಯಲ್ಲಪ್ಪ, ಇನ್ನು 10 ನಿಮಿಷ ಬ್ರೇಕ್ ಇರುತ್ತೆ, ಮುಂದೆ ನಾವು ಪಾಯಿಂಟ್ನ ಎಲ್ಲಿ ರೈಸ್ ಮಾಡೋದು ಅನ್ನೋದೊಂದು ಸಣ್ಣದಾದಂಥ ಪ್ರೀತಿಯ ಒಂದು ಅಪವಾದ ಶಿವಶಂಕರ್ ಸರ್ ಕಡೆಯಿಂದಲೂ ಇದೆ ಆ ಅಪವಾದ. ಹಾಗಾಗಿ ನಾನು ಅಪವಾದ ಮುಕ್ತನಾಗೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ವಿ ವಿಲ್ ಸ್ಟಾರ್ಟ್ ವಿತ್ 3 minutes ಟು ಎವ್ರಿ ಒನ್. ಶಾಲ್ ವಿ ಪ್ಲೀಸ್? ಒಬ್ಬೊಬ್ಬರಿಂದ 3 ನಿಮಿಷ. ಶಿವಶಂಕರ್ ಸರ್ನ ಶುರು ಮಾಡೋಣ. ಎಸ್ ಸರ್, ಪ್ಲೀಸ್. ನೋಡಿ ಚಂದನ್, ಇದು ಇಟ್ಸ್ ಎ ಸಾರ್ಟ್ ಆಫ್ ಓಪನಿಂಗ್ ರಿಮಾರ್ಕ್ಸ್ ನೀವು ಹೇಳ್ತಾ ಇರೋ. ಹೌದು, ಅದ್ರ ಮೇಲ್ಗಡೆ ಅಂದರೆ ಟು ಸೆಟ್ ದಿ ಟೋನ್ ಫಾರ್ ದಿ ಕರೆಕ್ಟ್ ಒಂದು ಟೋನ್ ಸೆಟ್ ಮಾಡೋಣ ಅಂತ. ಈಗ CAA ನೀವು ಹೇಳಿದ ಹಾಗೆ CAA NRC ಈಗಾಗಲೇ ಅದು ಆ್ಯಕ್ಟ್ ಆಗಿದೆ. ಬಟ್ ಅದು ಇಂಪ್ಲಿಮೆಂಟ್ ಆಗಬೇಕಂದ್ರೆ ರೂಲ್ಸ್ ಫ್ರೇಮ್ ಮಾಡಬೇಕು, ಅಷ್ಟೇ ಬಾಕಿ ಇದೆ. ಆ ಫಾರ್ಮಾಲಿಟೀಸನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಇವರು ಅಮಿತ್ ಶಾ ಅವರು ಇವತ್ತು ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ. ಟ್ರೂ. ಇದು 2019 ಡಿಸೆಂಬರ್ನಲ್ಲಿ ಆಲ್ಮೋಸ್ಟ್ ಆಗ್ಬಿಡ್ತಾ ಇತ್ತು. ಅಷ್ಟರಲ್ಲಿ ಭಾಳ ದೊಡ್ಡ ಒಂದು ಹೋರಾಟ. ಆಮೇಲೆ ಅದಾದಮೇಲೆ ಬಂದಂತಹ ಕೋವಿಡ್ ಪರಿಸ್ಥಿತಿ. ಕೋವಿಡ್ ಇದನ್ನು ಒಂದು ರೀತಿಯಲ್ಲಿ ಹೋರಾಟಕ್ಕಿಂತ ಹೆಚ್ಚಾಗಿ ಕೋವಿಡ್ ಇದನ್ನು ತಡೀತು ಅಂತ ನನಗನ್ಸುತ್ತೆ. ರೈಟ್. ಯಾಕಂದರೆ ಅದು ಪ್ರಪಂಚದ ಇತಿಹಾಸದಲ್ಲಿ ಎಂದು ಕಂಡು ಕೇಳರಿಯದಂಥ ಒಂದು ಇದು ಪ್ಯಾಂಡಮಿಕ್ ಇದು. ಈಗ ಅವ್ರಿಗೆ ಏನಾಗಿದೆ, BJPಗೆ ಒಂದು ಹೈಂಡ್ಸೈಟಲ್ಲಿ 2024 ಲೋಕಸಭಾ ಎಲೆಕ್ಷನ್ಸ್ ಚುನಾವಣೆ ಬರ್ತಾ ಇರುವಂತಹ ಒಂದು ಇದರಲ್ಲಿ ಹಿನ್ನೆಲೆಯಲ್ಲಿ ಯಾವ್ಯಾವುದು ಬಾಕಿ ಉಳಿಸ್ಕೊಂಡಿದ್ದೀವಿ, ನಾವು ಏನಾದರೂ ಮಾಡಬಹುದಾ ಅಂತ ನೋಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಒಂದು 370 ಆರ್ಟಿಕಲ್ 370 ಒಂದು ಇದು ಕಾಶ್ಮೀರದ್ದೊಂದು ಮಾಡಿದ್ರು. ಅದಕ್ಕೆ ಚುನಾವಣೆ ಇನ್ನೂ ಮಾಡೋದಕ್ಕೆ ಆಗಿಲ್ಲ ಅವ್ರ ಕೈನಲ್ಲಿ. ಕರೆಕ್ಟ್. ಅದಕ್ಕೆ ಮುಂಚೆ ಒಂದು ಅಯೋಧ್ಯ ಬಾಕಿ ಇತ್ತು. ಅದು ಅರ್ಧಂಬರ್ಧ ಅದು ದೇವಸ್ಥಾನ ಪೂರ್ತಿ ಆಗದೇ ಇದ್ರೂ ಕೂಡ ಒಂದು ಇನಾಗ್ರೇಷನ್ ಮಾಡಿಕೊಂಡ್ರು. ಆಮೇಲೆ CAA ಅನ್ನೋದು ಇವಾಗ ಏನಂತಂದರೆ ಇವ್ರಿಗೂ ಇದು ಮತದಾರರಿಗೆ ಏನಾದರೂ ಹೇಳ್ಕೊಳಕ್ ಬೇಕು ಅನ್ನೋ ಥರದ್ದು ಒಂದು ಇದರಲ್ಲೂ ಕೂಡ ಮಾಡ್ಕೊಂಡಂಗಿದೆ. ನೋಡ್ರಿ, ಇಷ್ಟೆಲ್ಲ ಮಾಡೋದು ಹೇಳಿದ್ರೆ ನೀವು BJPನವರು ಏನೇನೋ ಇದು ಮ್ಯಾನಿಫೆಸ್ಟೋನಲ್ಲಿ ತೊಗೊಂಡು ಬಂದ್ರಿ. ಇದು 2014 ಆಯಿತು, 2019 ಆಯಿತು. ಇದು ಇಷ್ಟೆಲ್ಲ ನೀವು ವಿಶ್ ಲಿಸ್ಟ್ ಅಥವಾ ಏನಂದರೆ ಮ್ಯಾನಿಫೆಸ್ಟೋ ಅಂದರೆ ಏನು ಪ್ರಾಮಿಸಸ್ ಕೊಟ್ಟಿದ್ರೆ ಅದು ಯಾವುದೂ ಫುಲ್ಫಿಲ್ ಮಾಡಿಲ್ಲ ಅನ್ನೋ ಥರದ್ದು ಒಂದು ಬರುತ್ತೆ ಅಂತ ಅವ್ರು ಮನಗಂಡ್ರು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಫಸ್ಟ್ ಅಯೋಧ್ಯೆ ತರಾತುರಿನಲ್ಲಿ ಮಾಡಿಕೊಂಡ್ರು. ಈಗ CAA ಕೂಡ ಭಾಳ ತರಾತುರಿನಲ್ಲೇ ಮಾಡ್ತಾ ಇದೆ. ಈಗ ರೂಲ್ಸ್ ಫ್ರೇಮ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದರೆ ಇವಾಗಲೇ ಬೇಕಾಗಿತ್ತ ಟೈಮು ಅನ್ನೋದು ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಅವರು BJPನವರು ಹೇಗೆ ಮತದಾರರಿಗೆ ಅಥವಾ ಅಪೋಸಿಷನ್ ಪಾರ್ಟೀಸ್ಗೆ ಉತ್ತರ ಕೊಡ್ತಾರೆ ಅಂತ ನೋಡೋಣ. ಇಟ್ ಈಸ್ ಲೆಫ್ಟ್ ಟು ದೆಮ್. ಅದೇ ಕಮಿಂಗ್ ಟು CAA, ಇದು ಅತ್ಯಂತ ಸೂಕ್ಷ್ಮವಾಗಿರೋದು ಮತ್ತು ಸಂಕೀರ್ಣವಾದಂಥ ವಿಚಾರ. ಇಲ್ಲಿ ರಾಜಕೀಯ ಮಾಡಿದ್ರೆ BJPದು ತಪ್ಪಾಗುತ್ತೆ, ಕಾಂಗ್ರೆಸ್ದು ತಪ್ಪಾಗುತ್ತೆ. ಇಲ್ಲಿ ದೇಶದ ಹಿತ ಇದೆ, ದೇಶದ ಸಂರಕ್ಷಣೆ ಇದೆ, ದೇಶದ ಒಂದು ಸೆಕ್ಯೂರಿಟಿ ಭದ್ರತೆ ಎಲ್ಲ ಇದೆ. ಆಮೇಲೆ ಜನಗಳ ಹಿತಾಸಕ್ತಿ ಇದೆ.
ಇಲ್ಲಿ ಏನಂತಂದ್ರೆ ಈ ಒಂದೊಂದು ರಾಜ್ಯಕ್ಕೆ ಒಂದೊಂದು ಡೈಮೆನ್ಷನ್ ಇದೆ. ಈಗ ಕರ್ನಾಟಕ ಅಂತ ಬಂದಾಗ CAA ಬೇರೆ ಆಯಾಮ ಇರುತ್ತೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಅಂತ ಇದು ಬಾರ್ಡರ್ ಸ್ಟೇಟ್ಸ್ ಬಂದಾಗ ಅದು ಬೇರೆ ಆಯಾಮ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಕೆಲವು ರಾಜ್ಯಗಳಲ್ಲಿ CAA ಬೇಡ ಅನ್ನುವಂಥ ಒಂದು ಪ್ರತಿಭಟನೆ ಹೋರಾಟ ನಡೀತಾ ಇದ್ರೆ ಅಸ್ಸಾಂ ಅಂತ ವಿಚಾರದಲ್ಲಿ ಇದು ಬೇಕೇ ಬೇಕು ಅಂತ ಕೇಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಬರೀ ಏನಂತ ರಾಜಕೀಯ ಅಷ್ಟೇ ಅಲ್ಲದೆ ಜನಗಳ ಬವಣೆ, ಜನಗಳ ಜೀವನ ಎಲ್ಲ ಇದೆ. ಉದಾಹರಣೆಗೆ ಇಲ್ಲಿ ಒಂದು ಸಣ್ಣದಾಗಿ ಹೇಳೋದಾದ್ರೆ ಇಲ್ಲಿ ಒಂದೇ ಒಂದು ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಸ್ಲಿಮರ ವಿಚಾರ ತಗೊಂಡ್ ಬಂದಿದ್ದಾರೆ. ಅಂದ್ರೆ ಏನಂತಂದ್ರೆ ಈಗ ಇದು ಇದು ಬಾಂಗ್ಲಾದೇಶ್, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಇಷ್ಟಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ. ಇಲ್ಲಿ ಯಾರು ರಿಲಿಜಿಯಸ್ ಪರ್ಸಿಕ್ಯೂಷನ್ಗೆ ಒಳಗಾಗಿದ್ದಾರೋ ಅಂಥವರು ಭಾರತ ದೇಶಕ್ಕೆ ಬಂದಾಗ ಅವರಿಗೆ ನಾವು ಆ ನಿರಾಶ್ರಿತರಿಗೆ ಒಂದು ನಾಗರಿಕತೆ ಅಂದ್ರೆ ಪೌರತ್ವವನ್ನು ಕೊಟ್ಬಿಡೋಣ, ಸಿಟಿಸನ್ಶಿಪ್ ಕೊಡೋಣ ಅಂತ. ಪ್ರಶ್ನೆ ಏನ್ ಬರ್ತಾ ಇದೆ ಅಂದ್ರೆ, ನೀವು ಈಗ ಭಾರತ ದೇಶ ಅನ್ನೋದು ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದು ಜಾತ್ಯತೀತ ಅಂದ್ರೆ ಸೆಕ್ಯುಲರ್. ನೀವು ಯು ಕೆನಾಟ್ ಏನಂದ್ರೆ ಎನಾಕ್ಟ್ ಎನಿ ಲೆಜಿಸ್ಲೇಷನ್ ಬೇಸ್ಡ್ ಆನ್ ರಿಲಿಜನ್ ಅಂತ ಒಂದು. ಎರಡನೇದು, ಇವಾಗ ನೀವು ಬರೀ ಈ 3 ದೇಶಕ್ಕೆ ಇದನ್ನ ಇದು ಲಿಮಿಟ್ ಮಾಡ್ತಾ ಇದ್ದೀರಾ. ವೈ ನಾಟ್ ಇದು ಶ್ರೀಲಂಕಾ, ನೇಪಾಳ್ ಅಂತ ಬಂದಾಗ BJPದೇನು ವಾದ ಇದೆ ಅಂದ್ರೆ, ಈ 3 ದೇಶಗಳೇನಿದೆ ಅವುಗಳು ಸ್ಥಾಪನೆ ಆಗಿರೋದೇ ರಿಲಿಜನ್ ಇಂದ. ಅವ್ರು ಇಸ್ಲಾಮಿಕ್ ಕಂಟ್ರೀಸ್ ಅಂತ ಡಿಕ್ಲೇರ್ ಮಾಡ್ಕೊಂಡಿವೆ. ಸೊ ಹಾಗಾಗಿ ಅವರು ಇಸ್ಲಾಂ ಏತರ ಜನಗಳನ್ನ ಅವರು ಪರ್ಸಿಕ್ಯೂಟ್ ಮಾಡ್ತಾರೆ. ಅವರು ಆ ಪರ್ಸಿಕ್ಯೂಷನ್ ಇಂದ ಆಚೆ ಬಂದಾಗ ನಾವು ಅವ್ರಿಗೆ ಆಶ್ರಯ ಕೊಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಸೊ ಹಿಂಗಿದೆ. ಆದ್ರೆ ಇಲ್ಲಿ ಏನಾಗುತ್ತೆ, ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಇಲ್ಲಿ ಏನು ತಕರಾರು ಏನಿದೆ ಅಂತಂದ್ರೆ, ಇಲ್ಲಿ ಹ್ಯೂಮನ್ ರೈಟ್ಸ್ ಅಂತ ಒಂದಿದೆ. ಮನುಷ್ಯರನ್ನಾಗಿ ನೋಡಬೇಕು, ನಿರಾಶ್ರಿತರನ್ನ ನೀವು ಏನು ಧರ್ಮದ ಆಧಾರದ ಮೇಲೆ ನೋಡೋ ಹಾಗಿಲ್ಲ ಅಂತ. ಆದರೆ ಇಲ್ಲಿ ಏನಾಗುತ್ತೆ, ನಿರಾಶ್ರಿತರಷ್ಟೇ ಅಲ್ಲ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಪ್ರಶ್ನೆ ಇದೆ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಂದಾಗ 2 ಪ್ರಶ್ನೆ ಬರುತ್ತೆ. ಆ ಜನ ಬಂದು ನಮ್ಮ ಜನಗಳ ಒಂದು ಉದ್ಯೋಗಾವಕಾಶಗಳನ್ನು ಕಿತ್ಕೋಬಹುದು, ಆಮೇಲೆ ದೇಶದ ಒಂದು ಭದ್ರತೆಗೆ ಕುತ್ತು ತರಬಹುದು. ಹಿಂಗಿರುವಾಗ ಇದನ್ನೆಲ್ಲ ಅಂದ್ರೆ ಈ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ನಾವು ಚರ್ಚೆ ಮಾಡ್ತಾ ಅದನ್ನು ಕಂಡುಕೊಳ್ಳೋಣ ಉತ್ತರಗಳನ್ನು. That was actually 5 minutes, but that's okay, no problem. I'll take only 3.5 minutes. No problem. ನಾನು ಸೋಮಶೇಖರ್ ಅವರು ಬಂದ್ಬಿಡ್ತೀನಿ. ಸೋಮಶೇಖರ್ ಸರ್, ಬಹಳ ಸ್ಪಷ್ಟವಾದಂಥ ಒಂದು ವ್ಯಾಖ್ಯಾನ ಏನು ಅಂತಂದ್ರೆ, ಮುಸಲ್ಮಾನರಿಗೆ ಹಾಕಿಲ್ಲ, ರೋಹಿಂಗ್ಯಾಗಳಿಗೆ ಹಾಕಿಲ್ಲ, ಅಹಮದಿಯರಿಗೆ ಹಾಕಿಲ್ಲ, ಈ ಥರದೊಂದು ಪ್ರಶ್ನೆ ಶಿಯಾಗಳಿಗೆ ಹಾಕಿಲ್ಲ. ಅವರು ಕೂಡ ರಿಲಿಜಿಯಸ್ಲಿ ಅವರದ್ದೇ ದೇಶದಲ್ಲಿ ಪರ್ಸಿಕ್ಯೂಟೆಡ್ ಆಗಿದ್ದಾರೆ. ಅವರು ನೋವಿಗೆ ಒಳಗಾಗಿದ್ದಾರೆ, ಅವರು ಆತಂಕಕ್ಕೆ ಒಳಗಾಗಿದ್ದಾರೆ. ಧರ್ಮದ ಆಧಾರದಲ್ಲಿ ನೀವು ಇಂತಿಂಥವ್ರನ್ನ ಮಾತ್ರ ಕರೆಸ್ಕೊಳ್ಳೋದು, ಅದು 6 ಧರ್ಮಗಳನ್ನ ಮಾತ್ರ ಕೊಡೋದು ಯಾಕೆ? ಇದೊಂದು ಪ್ರಶ್ನೆ ಇದ್ದೇ ಇದೆ. ವಾಟ್ಸ್ ಯುವರ್ ಟೇಕ್? ನೋಡಿ, ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಈ ಪ್ರಶ್ನೆಯ ಸುತ್ತನೇ ನಮಗೆ ಇರುವಂಥ ದೊಡ್ಡ ಹೋರಾಟಗಳು, ಚರ್ಚೆಗಳು ನಡೀತಾ ಇರತಕ್ಕಂಥದ್ದು ನಾವು ಕಾಣ್ತೀವಿ ಇಡೀ ದೇಶದಲ್ಲಿ. ಈ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಕೊಡಬೇಕಾಗಿರೋದು ಈಗ ಈ ಕಾನೂನು ತಂದಿರುವಂಥ ಸರ್ಕಾರ, ಅದು ಮೋದಿಯವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, BJP ಅಥವಾ ಕೇಂದ್ರ ಸರ್ಕಾರ, BJP ಸರ್ಕಾರ ಏನಿದೆ, ಅವರು ಇದಕ್ಕೆ ಸರಿಯಾದಂಥ ಆನ್ಸರ್ ಕೊಡಬೇಕಾಗುತ್ತೆ. ಯಾಕೆಂತಂದರೆ ಇದು ಈ ಕಾನೂನು ಏನು ತಂದಿದ್ದಾರೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಡಿಯಲ್ಲಿ ಹೇಳೋದಾದರೆ ಇದು ಸಂವಿಧಾನಕ್ಕೆ ಟೋಟಲಿ ವಿರುದ್ಧವಾದಂಥ ಒಂದು ಕಾನೂನನ್ನು ತಂದಿದ್ದಾರೆ. ಸಾಧ್ಯವಾದರೆ ತಮ್ಮ ಟೀಮ್ಗೆ ಏನಂತಾರೆ ಒಂದು ರಿಕ್ವೆಸ್ಟ್ ಮಾಡೋದಕ್ಕೆ ಬಯಸ್ತೀನಿ ನಾನು. ಆರ್ಟಿಕಲ್ 14 ಸ್ಕ್ರೀನ್ ಮೇಲೆ ತೋರ್ಸಕ್ಕೆ ಸಾಧ್ಯ ಆದರೆ ತೋರಿಸಿ. ಅದು ಚಿಕ್ಕದ ಆರ್ಟಿಕಲ್ ಇದೆ. ಆರ್ಟಿಕಲ್ 14 ಆಫ್ ದ ಕಾನ್ಸ್ಟಿಟ್ಯೂಷನ್ ಸೇಸ್ ದ ಸ್ಟೇಟ್ ಶಿಲ್ ನಾಟ್ ಡಿನೈ ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ವಿತ್ ಇನ್ ದಿ ಟೆರಿಟರಿ ಆಫ್ ಇಂಡಿಯಾ ಅಂತ ಹೇಳುತ್ತೆ. ಇಲ್ಲಿ ನೋಡಿ, ಸ್ಟೇಟ್ ಶಿಲ್ ನಾಟ್ ಡಿನೈ ಎನಿ ಪರ್ಸನ್ ಅಂತ ಅನ್ನೋದು ಬರುತ್ತೆ. ಇಲ್ಲಿ ಪರ್ಸನ್ ಅಂತಂದ್ರೆ ಏನು, ಸಿಟಿಸನ್ಸ್ ಅಂತಂದ್ರೆ ಏನು. ಇಲ್ಲಿ ನೋಡಿ, ಈ ಕ್ಲಾಸಿಫಿಕೇಶನ್ ಇದೇನು ಕರಿತೀವಿ ನಾವು, ಇದನ್ನ ಕ್ಲಾಸಿಫಿಕೇಶನ್ ಅಂತ ಕರೆಯೋದು. ಈ ಒಂದೊಂದು ಈ ಒಂದೇನಂತರ SC ST OBC ಕ್ಲಾಸಿಫಿಕೇಶನ್ ರಿಸರ್ವೇಷನ್ ಇದೆ, ಮಹಿಳೆಯರಿಗೆ ರಿಸರ್ವೇಷನ್ ಏನಿದೆ ಅದೇ ಕ್ಲಾಸಿಫಿಕೇಶನ್ ಅಡಿಯಲ್ಲಿ ಬರುತ್ತೆ. ಈ ಕಾನೂನು ಏನಂತಂದಿದ್ದಾರೆ, ಇದು ಕೂಡ ಒಂದು ಕ್ಲಾಸಿಫಿಕೇಶನ್. ಇಂಥ ಜನಗಳ ಗ್ರೂಪ್ ಏನಂತಾರೆ, ಇಂಥ ಪ್ರಾವಿಷನ್ ಅನ್ನ ತರ್ತೀವಿ ಅಂತ ಅನ್ನೋದನ್ನ ಕ್ಲಾಸಿಫಿಕೇಶನ್. ಆ ಕ್ಲಾಸಿಫಿಕೇಶನ್ ಆರ್ಟಿಕಲ್ 14 ಅಡಿನಲ್ಲಿ ರೀಸನಬಲ್ ಆಗಿದೆಯಾ, ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ ಇದೆಯಾ, ರ್ಯಾಷನಲ್ ನೆಕ್ಸಸ್, ಇವೆಲ್ಲವೂ ಕೂಡ ಕಾನೂನಲ್ಲಿ ಈ ಆರ್ಟಿಕಲ್ ಅಡಿನಲ್ಲಿ ಏನಂತಾರೆ ಟೆಸ್ಟ್ಗಳು ಪಡಬೇಕು. ಇಲ್ಲಿ ಪರ್ಸನ್ ಅಂತಂದಾಗ ಬಂದಾಗ
ಎಲ್ಲರೂ ಒಳಗೆ ಬರ್ತಾರೆ ಅದನ್ನ. ಹಾಗಾಗಿ ಇದು ಸೆಕ್ಯುಲರ್ ಕಂಟ್ರಿ ಅಥವಾ ಸೆಕ್ಯುಲರ್ ನೇಷನ್, ಸೆಕ್ಯುಲರ್ ಸೊ ಸಿದ್ಧಾಂತದ ಅಡಿಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳ್ತೀವಲ್ಲ, ಇದು ಇಲ್ಲಿ ಎನಿ ಸಿಟಿಸನ್ ಅಂತ ಇಲ್ಲ. ಓಕೆ, ಎನಿ ಪರ್ಸನ್ ಅಲ್ಲಿ ಮುಸ್ಲಿಮ್ಸರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಯಾವ ಧರ್ಮವನ್ನು ಪಾಲನೆ ಮಾಡಿದವರು ಕೂಡ ಬರ್ತಾರೆ, ಹಿಂದೂಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಕೇವಲ 6 ಧರ್ಮಗಳಿಗೆ ಮಾತ್ರ ಸಂಬಂಧಪಟ್ಟಂಗೆ ಈ ಕಾನೂನನ್ನು ಮಾಡಿದಾರಲ್ಲ, ಅದು ಡೈರೆಕ್ಟ್ಲಿ ಆರ್ಟಿಕಲ್ 14 ಅನ್ನ ವೈಲೇಷನ್ ಮಾಡುತ್ತೆ. ಅದರ ಜೊತೆಗೆ ದೇರ್ ಇಸ್ ಒನ್ ಮೋರ್ ಪಾಯಿಂಟ್. ನೀವು ಎಲ್ಲರನ್ನೂ ಕರೆಸ್ಕೊಳ್ತಾ ಹೋದ್ರೆ, ಎಲ್ಲ ಧರ್ಮದವರಿಗೂ ಅವಕಾಶ ಮಾಡಿಕೊಡ್ತಾ ಹೋದ್ರೆ, ದೇರ್ ಆರ್ 2 ಥಿಂಗ್ಸ್. ಒಂದು, ಇಂಟೆಲಿಜೆನ್ಸ್ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ಅವಲೋಕನ ಮಾಡ್ತಾ ಇರುತ್ತೆ. ಅಂಡ್ ದೇರ್ ಮೇ ಬಿ ಥ್ರೆಟ್ ಟು ದಿ ನ್ಯಾಷನಲ್ ಸೆಕ್ಯೂರಿಟಿ. ಇದೆರಡು ಬಹಳ ಸ್ಪಷ್ಟವಾದಂಥ ವಾದಗಳನ್ನು ಬಿಜೆಪಿ ಮಂಡಿಸುತ್ತೆ. ನಾನು ಇದನ್ನು ಬಹಳ ಸಲ ಕೇಳಿಸ್ಕೊಂಡಿದ್ದೀನಿ. ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಇದು ನೋಡಿ, ಇಲ್ಲೇ ಇರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಸೆಕ್ಯುಲರಿಸಮ್ ಅನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲಿ ನಾವು. ಯಾವುದೋ ಒಂದು ಧರ್ಮದ ಜನರನ್ನ ನೀವು ತೆಗೆದಿಡ್ತೀರಿ ಅಂತಂದ್ರೆ ಯಾಕೆ ತೆಗೆದಿಡ್ತೀರಿ ಅಂತ ನನ್ನ ಪ್ರಶ್ನೆ ಬರುತ್ತೆ. ಆ ಧರ್ಮವದ್ದವರನ್ನ ಮಾತ್ರ ಏನಂತಾರೆ ಈ ದೇಶಕ್ಕೆ ಥ್ರೆಟ್ ಅಂತ ನೀವು ಹೇಳೋದು ಹೊರಟಿದ್ದೀರಾ? ಹಾಗಾದ್ರೆ ಇಡೀ ಸಮುದಾಯ ಏನೋ ಆ ಒಂದು ಪರ್ಟಿಕ್ಯುಲರ್ ಧರ್ಮಕ್ಕೆ ಸೇರಿದವರು ಇರ್ತಾರೆ, ಆ ಎಲ್ಲ ಧರ್ಮೀಯರನ್ನ, ಆ ಧರ್ಮವನ್ನ ಫಾಲೋ ಮಾಡೋರ್ನ ಏನಂತಾರೆ ನೀವು ನೇರವಾಗಿ ಏನಂತಾರೆ ಆಪಾದನೆಗೆ ಇನ್ನೊಂದು ವಾದ ಬರುತ್ತೆ. ಇಲ್ಲಿ ಇನ್ನೊಂದು ವಾದ ಬರುತ್ತೆ. ಈ ದೇಶ ವಿಭಜನೆಯಾಗಿದ್ದೇ ಧರ್ಮದ ಆಧಾರದ ಮೇಲೆ ಅಂತ. ನೋ, ದೇಶ ವಿಭಜನೆಯಾಗಿದೆ ಧರ್ಮದ ಆಧಾರದ ಮೇಲೆ. ಅಬ್ಸಲ್ಯೂಟ್ಲಿ ನಾಟ್. ಪಾಕಿಸ್ತಾನ ಕೇಳಿರೋದು ಧರ್ಮದ ಆಧಾರದ ಮೇಲೆ. ಭಾರತ ಏನಾಗಿದೆ ಇದು ಧರ್ಮದ ಆಧಾರದ ಮೇಲೆ ಅಲ್ಲ. ಇದು ಸೆಕ್ಯುಲರ್ ಸಿದ್ಧಾಂತದ ಮೇಲೆ ಆಗಿರುವಂತದ್ದು. ಯಾವ ನಮ್ಮ ಸೆಕ್ಯುಲರ್ ಸಿದ್ಧಾಂತ ಬಂದಿದ್ದು ನಂತರದಲ್ಲಿ, ಆಫ್ಟರ್ 70s. ನೋ ನೋ ನೋ, ಐ ಆಮ್ an advocate. ಸಿದ್ಧಾಂತ ಪ್ರಿಯಾಂಬಲ್ ಅಲ್ಲಿ ಸೇರಿಸಿದ್ದು ರಾಧ ನಂತರದಲ್ಲಿ. ನೋ ನೋ, ಐ ಆಮ್ an advocate. ಐ ಆಮ್ a student of constitution. ಅಲ್ಲಿ ಪಕ್ಕದಲ್ಲಿ ಪತ್ರಕರ್ತರು ಕೇಳಿ, ಪ್ರಿಯಾಂಬಲ್ ಅಲ್ಲಿ ಸೇರಿಸಿದ್ದಾರೆ. ಇಂದಿರಾ ಗಾಂಧಿ ನೋಡಿ, ಮಾತಾಡ್ತಾ ಇದ್ದೀನಿ. There was no word called secular from the base. ಇಲ್ಲ, ಸೆಕ್ಯುಲರಿಸಂ ನ ಒಪ್ಕೊಳ್ತೀನಿ ನಾನು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಹೇಳಿ, ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೊಡ್ತೀನಿ ಇದಕ್ಕೆ. ಡೈವರ್ಟ್ ಆಗುತ್ತೆ. ಇಲ್ಲ, ಇದು ನಿಂತಿರೋದು ಸೆಕ್ಯುಲರಿಸಂ ಮೇಲೆ. ಇದು ನಿಂತಿರೋದು ಸೆಕ್ಯುಲರಿಸಂ ಮೇಲೆ. ಒಂದು ನಿಮಿಷ ಚಂದನ್ ಶರ್ಮಾ ಅವರೇ, ಒಂದು ಮಾತು ಬಹಳ ಸ್ಪಷ್ಟ ಹೇಳಿ. ಏನು ಹೇಳ್ತೀನಿ, ಇದೇನು ಇದು ಏನು CAA ಇರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಭಾರತದ ನಾಗರಿಕರಿಗಲ್ಲ. ಯಾರು ಧಾರ್ಮಿಕ ತುಳಿತಕ್ಕೆ ಒಳಗಾದಂಥ, ರಿಲಿಜಿಯಸ್ ಪರ್ಸಿಕ್ಯೂಷನ್ ಒಳಗಾದಂಥ ಥಿಯೋಕ್ರಟಿಕ್ ಸ್ಟೇಟ್ಸ್ ಇಂದ ಬಂದಿರತಕ್ಕಂಥ ಜನಗಳಿಗೆ ಮಾಡಿರುವಂಥ ಅಂಶ. ಏನು ಒಂದು ಸೋಮಶೇಖರ್ ಅವರು ಮಾತನಾಡ್ತಾ ಭಾರತದ ಸಂವಿಧಾನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಪೂಜ್ಯ ಅಂಬೇಡ್ಕರ್ ಅವರು ಭಾರತಕ್ಕೆ ಜಾತ್ಯತೀತ ಪದ ಏನು ಇವತ್ತು ಸೆಕ್ಯುಲರಿಸಂ ಅಂತ ಏನು ಪದಗುಚ್ಛ ಉಪಯೋಗಿಸ್ತಾರೆ ಅದರ ಅಗತ್ಯ ಇಲ್ಲ. ಭಾರತದ ಪ್ರತಿಯೊಬ್ಬರ ರಕ್ತದ ಒಳಗಡೆನೂ ಕೂಡ ಸಹಿಷ್ಣುತೆ ಅಂತ ಇದೆ, ಭಾರತಕ್ಕೆ ಆ ಅಗತ್ಯ ಇಲ್ಲ, ಆ ಪದದ ಜರೂರತ್ತು ಇಲ್ಲ ಅಂತೇಳಿ ನಿನ್ನೆ ಸುಪ್ರೀಂ ಕೋರ್ಟ್ ಇದನ್ನು ಅಬ್ಸರ್ವೇಷನ್ ಮಾಡಿದ್ದೆ. ಯಾಕೆ ಇದನ್ನು ನಾನು ನಿಮಗೆ ಮಧ್ಯೆ ಇಂಟರ್ವ್ಯೂನ್ ಅಂತಂದರೆ, 1975 ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಏನು ಪ್ರಿಯಾಂಬಲಲ್ಲಿ ಜಾತ್ಯತೀತ ಇದೇನು ಸೆಕ್ಯುಲರಿಸಂ ಪದ ತಂದಿದ್ದಾರೆ, ಆವತ್ತು ದಿನ ಕಾಂಗ್ರೆಸ್ನವ್ರು ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, 1949ನೇ ಇಸ್ವಿ ಒಳಗಡೆ ಏನು ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡಿದೆ ಅದಕ್ಕೆ ತಿದ್ದುಪಡಿಯನ್ನು ಡೇಟನ್ನು ಅಲ್ಲೇ ಉಳಿಸ್ಕೊಂಬಿಟ್ಟು 75ನೇ ತಾರೀಕು ಮಾಡಿದೆ. ನಿನ್ನೆ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ನೋಟಿಸ್ ಇಶ್ಯೂ ಮಾಡಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಅದು ಹೇಗಾಗುತ್ತೆ, 49 ಅಕ್ಸೆಪ್ಟ್ ಆಗಿರ್ತಕ್ಕಂಥ ಏನು ಇದನ್ನು 75ರಲ್ಲಿ ಹೇಗೆ ಅಮೆಂಡ್ಮೆಂಟ್ ಮಾಡೋಕ್ಕಾಗತ್ತೆ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಅವರೇನು ಕೋರ್ಟ್ ಅಪೀಲ್ ಹೋಗಿದ್ರು ಬೇಸ್ಡ್ ಮೇಲೆ ಕೋರ್ಟ್ ಇವತ್ತು ಕೇಳೋ ಅಂತ ಪ್ರಶ್ನೆ ಮಾಡಿದೆ. ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದು ಏನು, 6 ಸಮುದಾಯಗಳ ಯಾರು ಹಿಂದೂ, ಕ್ರಿಶ್ಚಿಯನ್, ಪಾರ್ಸಿ ಮತ್ತೆ ಮಾಡಿದೆ, ಮುಸಲ್ಮಾನ ಧಾರ್ಮಿಕ ನಂಬಿಕೆಯನ್ನ ಜಗತ್ತಿನಲ್ಲಿ ಸುಮಾರು 45 ದೇಶಗಳು ಮುಸಲ್ಮಾನರ ಈ ಒಂದು ಆಚರಣೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ದೇಶಗಳು ಇಸ್ಲಾಮಿಕ್ ದೇಶಗಳಿದ್ದಾವೆ ಜಗತ್ತಿನಲ್ಲಿ. ಜಗತ್ತಿನಲ್ಲಿ ಯಾವ್ದಾದ್ರು ಒಂದೇ ಒಂದು ದೇಶ ಇಲ್ಲಿವರೆಗೆ ಯಾವುದೇ ಜಗತ್ತಿನ ದೇಶದ ಮೇಲೆ ಆಕ್ರಮಣ ಮಾಡದೆ ಧಾರ್ಮಿಕ ಸಹಿಷ್ಣುತೆ ಮೇಲೆ ಪ್ರೀತಿ ವಿಶ್ವಾಸದಲ್ಲಿರ್ತಕ್ಕಂಥ ಜಗತ್ತಿನ ಒಂದೇ ಒಂದು ದೇಶ ಇದ್ರೆ ಅದು ಭಾರತ. ಹಿಂದೂಗಳಿಗೆ ಇರ್ತಕ್ಕಂಥ ಜಗತ್ತಿನಲ್ಲಿ ಒಂದೇ ಒಂದು ಆಶ್ರಯ ತಾಣ ಅದು ಭಾರತ. ನಮಗೆ ಮಾನವ ಕಲ್ಯಾಣದ ಬಗ್ಗೆ ಜಗತ್ತಿನ ನಾವು ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಪ್ರತಿಯೊಂದು ಜೀವಿಯ ಸುಖವನ್ನ ಬಯಸ್ತಕ್ಕಂಥವ್ರು ಯಾವುದೋ ಒಂದು ಧರ್ಮ ಹೊರತು ಅಂತಲ್ಲ. ನಾವು ಬಹಳ ಚಂದ ಮಾತಾಡ್ತಿರ್ತಕ್ಕಂಥದ್ದು ದೇಶದ ಸಂರಕ್ಷಣೆ, ದೇಶದ ಸುರಕ್ಷತೆ ಮತ್ತೆ ದೇಶದ ಇದ್ರ ರಾಜಕೀಯ ಮಾಡಕ್ಕಂಥದ್ದಲ್ಲ. ನಾನು ಬಹಳ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀನಿ,
ಕಾಯ್ದೆನೇ ಇದು. ಯಾವುದೇ ಮುಸಲ್ಮಾನರ ವಿರುದ್ಧದ ಕಾಯ್ದೆ ಅಲ್ಲ. ಯಾರು ತುಳಿತಕ್ಕೆ ಶೋಷಣೆಗೆ ಒಳಪಟ್ಟಂತ ನಮ್ಮ ಬಂಧುಗಳಿದ್ದಾರೆ ಅವರಿಗೆ ಆಶ್ರಯ ಕೊಡ್ತಕ್ಕಂಥ ಮಾತನಾಡಿಸ್ತೀನಿ. ಇದರ ನಡುವೆ ಒಂದು ಜಗತ್ತಿನಲ್ಲಿ ಉಪನ್ಯಾಸ ನಿಮ್ಮನ್ನು ಕೂಡ ನಾನು ಮಾತನಾಡಿಸ್ತೀನಿ. ಇದರ ನಡುವೆ ಒಂದು ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಏನ್ ಕೇಳಿ ಬರ್ತಾ ಇರೋದು ಅಂತಂದ್ರೆ, ಅದರ ಜೊತೆಗೆ ನಮ್ಮೊಟ್ಟಿಗೆ ಇರುವಂತಹ ಸೋಮಶೇಖರ್ ಅವರಾಗ್ಲಿ ಅಥವಾ ಇನ್ನಿತರರಾಗ್ಲಿ ಬೇರೆ ಬೇರೆಯವರಾಗ್ಲಿ ಬಹುಶಃ ಉಮರ್ ಶರೀಫ್ ಅವರು ಕೂಡ ಅದಕ್ಕೆ ಏನ್ ಧ್ವನಿಗೂಡಿಸಬಹುದು ಅಂತಂದ್ರೆ, ಒಂದು ಬೇಸಿಕ್ ಪ್ರಶ್ನೆ, ನಾನು ಈಗಾಗಲೇ ಕೇಳಿದಂಥ ಒಂದು ಬೇಸಿಕ್ ಪ್ರಶ್ನೆ ಅದೇನು ಅಂತಂದ್ರೆ, ನೀವು ರಿಲಿಜಿಯಸ್ ಮೈನಾರಿಟೀಸ್ ಅಂತಂದಾಗ ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ, ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶ, ನಾವು ಮರಿಬಾರ್ದು ಬಾಂಗ್ಲಾದೇಶ ವಾಸ್ ಎರ್ಸ್ಟ್ವೈಲ್ ಪಾಕಿಸ್ತಾನ್. ಸೊ ಅದೇ ಬಾಂಗ್ಲಾದೇಶದಿಂದ ಹಿಂದೂಗಳನ್ನ ಹೇಗೆ ಹೊಡೆದೊಡ್ದು ಇನ್ಫ್ಯಾಕ್ಟ್ ಅನೇಕ ಜನರನ್ನ ಅತ್ಯಾಚಾರ ಮಾಡಿ ರೇಪ್ ಮಾಡಿ ಹೊಡೆದೋಡಿಸಿದ್ರು ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದಾಗತ್ತೆ. ಇವತ್ತು ಇದೇ ಬಾಂಗ್ಲಾದೇಶದಿಂದ ಪಾಪ ಓಡಿ ಬಂದಂತ ಅನೇಕ ಜನ ನಿರಾಶ್ರಿತರು, ನಿರ್ಗತಿಕರಾಗಿ ಆ ಸಂದರ್ಭದಲ್ಲಿ ಬಂದಂಥವರು ಇಲ್ಲಿ ನಮ್ಮ ರಾಯಚೂರಿನ ಸಿಂಧೂರ್ನಲ್ಲಿ ಕಾಣಿಸೋದನ್ನ ನೀವು ಗಮನಿಸಿದ್ದೇವೆ. ಎಷ್ಟೋ ಜನ, ನೂರಾರು ಜನ, ಸಾವಿರಾರು ಜನ ಅಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿರೋದನ್ನ ನಾವು ಗಮನಿಸಿದ್ದೇವೆ. ಇದೆಲ್ಲವನ್ನು ಕೂಡ ನಾವು ನೋಡ್ತಾನೆ ಇದ್ದೇವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಇದು ಇಷ್ಟೆಲ್ಲದರ ನಡುವೆಯೂ ಕೂಡ ದಿಸ್ CAA ಈಸ್ ನೌ ಬೀಯಿಂಗ್ ಬ್ರ್ಯಾಂಡೆಡ್ ಆಸ್ quote unquote branded as an anti-Islamic law ಅನ್ನೋ ರೀತಿಯಲ್ಲಿ ಇದನ್ನ ಬ್ರ್ಯಾಂಡ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ಯಾಕೆ ಬಂತು ಆ ಒಂದು ಪಾಯಿಂಟ್, ಯಾಕೆ ಬಂತು? ಅದಕ್ಕೆ ಬಿಜೆಪಿಯವರ ಉತ್ತರ ಏನು? ಅದಕ್ಕೆ ನಮ್ಮ ಶಿವಶಂಕರ್ ಸರ್ದಾಗ್ಲಿ ಅಥವಾ ಇಲ್ಲಿರುವ ಅನೇಕ ಗಣ್ಯರದಾಗ್ಲಿ, ಉಮರ್ ಶರೀಫ್ ಅವ್ರದಾಗ್ಲಿ, ಸೋಮಶೇಖರ್ ಸರ್ದಾಗ್ಲಿ, ರಾಮಕೃಷ್ಣ ಅವ್ರದಾಗ್ಲಿ, ಅವರೆಲ್ಲರ ಉತ್ತರ ಏನು? ದಿಸ್ ಈಸ್ ದಿ ಕ್ವಶನ್ ಐ ಹ್ಯಾವ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.